ಕಿಸಾನ್, ಕಿಸಾನ್, ಎಲ್ಲಿದೆಯೋ? ರಾಮ್, ಒಳಗ್ ಬಾ. ಗುರು. ಏನ್ ಮಾಡ್ತಾ ಇದೀಯಾ? ಮಟರ್ ಪನ್ನೀರ್ ಮಾಡ್ತಾ ಇದ್ದೀನಿ, ತಿಂತೀಯಾ? ಖಂಡಿತ, ತೋರ್ಸು ಸ್ವಲ್ಪ. ಮೂಲಂಗಿ ಸಬ್ಜಿ ಮತ್ತೆ ಚಪಾತಿ. ಮೂಲಂಗಿ ಸಬ್ಜಿ ಯಾರು ತಿಂತಾರೆ? ನಾವು ತಿಂತೀರಲ್ಲ. ಮತ್ತೆ ನಿಂಗೇನು ಅನ್ನಿಸ್ತು ನಾನು ನಿಜವಾಗ್ಲೂ ಮಟರ್ ಪನ್ನೀರ್ ಮಾಡ್ತಾ ಇದ್ದೀನಿ ಅಂತ? ನನಗೇನು ಹಾಗೆ ಅನ್ನಿಸ್ತು. ನನ್ನ ರಾಜ, ನಮ್ಮಂತ ಬಡವರು ಹಣ ಎಲ್ಲಿ, ಮಟರ್ ಪನ್ನೀರ್ ಎಲ್ಲಿ? ಕೇಳು, ನೀನು ಆದಷ್ಟು ಬೇಗ ಮದುವೆ ಮಾಡ್ಕೋ. ಏನಂದೆ? ಮದುವೆ ಯಾಕರು? ನಿನಗೆ ನನ್ನ ಒಬ್ಬನೇ ಇರೋದು ಇಷ್ಟ ಆಗ್ತಾ ಇಲ್ವಾ? ನಿನ್ನ ಮದುವೆ ಆದರೆ ನನಗೆ ಮಟರ್ ಪನ್ನೀರ್ ತಿನ್ನೋಕ್ಕಾಗೋದು? ಗುರು, ನಾನು ಎಲ್ಲಿ ತಿನ್ನಿಸ್ಲಿ ನಿನಗೆ ಮಟರ್ ಪನ್ನೀರ್ನ? ನನ್ನ ಕಷ್ಟ ನೋಡ್ತಾನೇ ಇದೆಯಾ? ಎಲ್ಲ ಹೋಗಿ ಅಪ್ಪಂದು ಸ್ವಲ್ಪ ಚಿಕ್ಕ ತೋಟ ಇದೆ ಅಷ್ಟೇ, ಕೇವಲ ಅದರಿಂದ ಕೆಲಸ ನಡೀತಿದೆ. ಮದುವೆ ಮಾಡ್ಕೊಂಡು ಏನು ಸುಖ ಪಡ್ಲಿ ನಾನು ಯಾವುದೇ ಹುಡುಗಿನ? ಹಂಗಂತ ಅವನು ಆ ಓಡ್ದೋಗಿರುವ ಅವನ ಮನೆಯ ಕಡೆ ಅವನು ನೋಡ್ತಾನೆ. ಯಾರೆಲ್ಲ ಗುರು, ಮತ್ತೋಡು ಒಂದಿನ ನಾನು ಸಾವುಕಾರ ಆಗ್ತೀನಿ. ಮತ್ ಸಾವುಕಾರ ಆಗಿ ಏನ್ ಮಾಡ್ತೀಯ ನೀನು? ಗುರು, ಮಟರ್ ಪನ್ನೀರ್ ತಿಂತೀನಿ ಗುರು. ಬೆಳಿಗ್ಗೆ ಮಟರ್ ಪನ್ನೀರ್, ಮಧ್ಯಾಹ್ನ ಮಟರ್ ಪನ್ನೀರ್, ಮತ್ತೆ ರಾತ್ರಿ ಕೂಡ ಮಟರ್ ಪನ್ನೀರ್. ಸಾಕ್ ಬೈ ಮಚ್ಚ, ಊರಲ್ಲಿರೋ ಮಟರ್ ಮತ್ತೆ ಪನ್ನೀರ್ ನೀನೇ ತಗೊಂಡು ತಿನ್ಬಿಡ್ತೀಯ? ಕಿಶನ್ ಪಾಪ ತುಂಬಾನೇ ಬಡವ. ರಾಮಿನ ಪರಿಸ್ಥಿತಿ ಕೂಡ ಏನು ಸರಿ ಇರ್ಲಿಲ್ಲ. ಅವರ ತೋಟ ಕೂಡ ಅಕ್ಕದ ಪಕ್ಕದಲ್ಲೇ ಇರ್ತಿತ್ತು. ತುಂಬಾ ವರ್ಷದ ಹಿಂದೆ ಅವ್ರ ಅಪ್ಪಂದಿರು ಇಬ್ರು ಸೇರ್ಕೊಂಡು ತೋಟದಲ್ಲಿ ಕೆಲಸ ಮಾಡ್ತಿದ್ರು. ಈಗ ಇವರಿಬ್ರು ಸೇರಿ ಕೆಲಸ ಮಾಡ್ತಿದ್ದಾರೆ. ಮಧ್ಯಾಹ್ನ ಒಂದ್ಸಲ ಅವರಿಬ್ರು ತೋಟದ ಕೆಲಸ ಮುಗಿಸ್ಕೊಂಡು ಈ ತರ ಮಾತಾಡ್ಕೋತಾರೆ. ಕಳು ಕಿಶನ್, ಈ ಬಾರಿ ಏನಾಗ್ತೀಯ ನೀನು? ಗೋಧಿ ಹಾಕ್ತೀನಿ ಗುರು. ಗೋಧಿನೇ ಸರಿ, ಜೊತೆಗೇನಾದ್ರೂ ಇರ್ಬೇಕು, ಮತ್ತೆ ರೋಟಿ ಮಾಡು, ಮತ್ತೆ ಈರುಳ್ಳಿ ಉಪ್ಪು ಜೊತೆ ತಿನ್ಬೇಕು. ಏನಾಯ್ತು, ಯಾಕೆ ನಗಿದೆ ಇದೆಯಾ? ನಾನು ಅನ್ಕೋತಾ ಇದ್ದೀನಿ ಬಟರ್ ಪನ್ನೀರ್ ಹಾಕ್ಲಾ ಅಂತ. ಒಳ್ಳೇದು, ಕೇಳು, ಅದು ಬೆಳೆದ್ಮೇಲೆ ನನಗೂ ಕರಿ, ನಾನು ತಿನ್ನೋಕ್ ಬರ್ತೀನಿ. ಕಿಶನ್ ಹತ್ರ ದುಡ್ಡಿಲ್ದೇ ಇದ್ರೇನು ಅವನ ಮನಸ್ಸು ತುಂಬಾ ಒಳ್ಳೇದು. ಯಾವಾಗ ಅವ್ನು ಚೆನ್ನಾಗಿ ಸಂಪಾದನೆ ಮಾಡ್ತಾನಂದ್ರೆ ಅವನ ತೋಟದಲ್ಲಿ ಬೆಳೆ ತುಂಬಾ ಚೆನ್ನಾಗಿ ಬೆಳೆದಿರುತ್ತೆ. ಅವನು ಭತ್ತ ಮಾರಿ ತುಂಬಾ ಚೆನ್ನಾಗಿ ಸಂಪಾದನೆ ಮಾಡ್ತಾನೆ. ಸ್ವಲ್ಪ ಭತ್ತ ಅವನಿಗೋಸ್ಕರ ಇಟ್ಕೋತಾನೆ. ಒಂದಿನ, ಎಲ್ಲಿ ಹೋಗ್ತಾ ಇದೀಯಾ? ಗುರು, ತುಂಬಾ ದಿನ ಆಯ್ತು, ಅಜ್ಜಿನ ನೋಡ್ಲಿಲ್ಲ. ಅವ್ರನ್ನ ನೋಡೋಕೆ ಹೋಗ್ತಾ ಇದ್ದೀನಿ. ಆಗ ಯಾವಾಗ ಬರ್ತೀಯಾ? 2-3 ದಿನದಲ್ಲಿ ವಾಪಸ್ ಬರ್ತೀನಿ. ಈ ಬಾರಿ ಸ್ವಲ್ಪ ದಿನ ಇದ್ದು ಬರ್ತೀನಿ. ಅವನ ಅಜ್ಜ ಅಜ್ಜಿ ಊರೇನು ಅಷ್ಟು ದೂರ ಇರ್ಲಿಲ್ಲ. ಕಿಶನ್ ಅವರ ಊರಿಂದ 1-2 ಅವರ್ ಟ್ರಾವೆಲ್ ಮಾಡಿದ್ರೆ ಅವ್ರ ಅಜ್ಜ ಅಜ್ಜಿ ಮನೆಗೆ ಹೋಗ್ಬಿಡ್ಬೋದು. ಮೊಮ್ಮಗ ಬರ್ತಿರೋದನ್ನ ನೋಡಿ ಅಜ್ಜಿ ಮತ್ತೆ ತಾತ ತುಂಬಾ ಸಂತೋಷ ಪಡ್ತಾರೆ. ಅಜ್ಜಿ, ಊರಲ್ಲಿ ಯಾರು ಕಾಣಿಸ್ತಾನೆ ಇಲ್ವಲ್ಲ? ಏನ್ ಹೇಳಿ ಅಪ್ಪ, ಇಲ್ಲೇನಾದ್ರೂ ನಮ್ಗೆ ಸಂಪಾದನೆ ಇದೆಯಾ? ಏನಿದೆ ಹೇಳು? ಊಟ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ. ತೋಟದಲ್ಲೇನಾದ್ರೂ ಬೆಳೆ ಚೆನ್ನಾಗ್ ಬರುತ್ತಾ ಅಂದ್ರೆ ಅದೂ ಇಲ್ಲ. ದಿನ ಕಳೆಯೋದೇ ಕಷ್ಟ ಆಗ್ಬಿಟ್ಟಿದೆ. ಬಡತನ ತುಂಬಾ ಕಷ್ಟ ಮಗನೇ. ಚಂಬಲ್ಪುರಲ್ಲಿ ಜನ ಎಲ್ಲರೂ ಹಾಗೆ ಇರ್ತಿದ್ರು. ಅವ್ರು ಎಷ್ಟೋ ಕಷ್ಟಪಟ್ಟು ಕೆಲ್ಸ ಮಾಡ್ತಿರ್ತಾರೆ, ಊಟ ತಿನ್ನೋದೇ ಅವ್ರಿಗೆ ಕಷ್ಟ ಆಗ್ಬಿಡ್ತಾ ಇತ್ತು. ಅವನ ಊರ್ಗೋಸ್ಕರ ಅವನೇನಾದ್ರೂ ಮಾಡೋಣ ಅನ್ಕೋತಾನ, ಇಲ್ಲ ಚಂಬಲ್ಪುರ್ಗೆ ಏನಾದ್ರೂ ಮಾಡೋಣ ಅಂತ ಅನ್ಕೋತಾನ. 2 ದಿನದವರೆಗೂ ಅವ್ರ ಅಜ್ಜ ಅಜ್ಜಿ ಮನೆಯಲ್ಲಿದ್ದು ಆಮೇಲೆ ಅವನು ಅವ್ರ ಊರ್ಗೆ ಬಂದ್ಬಿಡ್ತಾನೆ. ರಾತ್ರಿಗೆ ಅವನು ದಾಲ್ ಮತ್ತೆ ಚಪಾತಿ ಮಾಡ್ಕೋತಾನೆ. ಆಮೇಲೆ ಅವ್ರು ತಿನ್ನಕ್ ಹೋದಾಗ ಯಾರೋ ಆಚ್ ಕಡೆಯಿಂದ ಅವನ ಕರೆಯಕ್ ಕೇಳ್ಸತ್ತೆ. ಯಾರಾದ್ರೂ ಇದೀರಾ? ಪ್ರಣಾಮಗಳು. ಖುಷಿಯಾಗಿರೋ ಮಗನೇ, ನಾನು ತುಂಬಾ ದಿನದಿಂದ ಹಸುಕೊಂಡಿದ್ದೀನಿ. ಇನ್ನೋಕೇನಾದ್ರೂ ಸಿಗುತ್ತಾ? ಬಾಬಾ ಬನ್ನಿ. ಬೇಗ ಸಾಧು ಅವ್ರನ್ನ ಊಟಕ್ಕೋಸ್ಕರ ಕೂರಿಸಿ ಅವ್ರಿಗೋಸ್ಕರ ದಾಲ್ ಮತ್ತೆ ಚಪಾತಿಯನ್ನ ತಗೊಂಡ್ ಬಂದು ಅವನು ಕೊಡ್ತಾನೆ. ಅವನ್ಗೋಸ್ಕರ ಮಾಡ್ಕೊಂಡಿರ್ತಾನೆ, ಆದ್ರೂ ಅವ್ನ್ ತಿಂದೆ ಸಾಧುಗೆ ಕೊಡ್ತಾನೆ. ಸಾಧು ಅವರು ಕೂಡ ತುಂಬಾ ನೆಮ್ಮದಿಯಾಗಿ ಅವನ್ ಕೊಟ್ಟ ಊಟವನ್ನು ತಿಂತಾರೆ. ಭಗವಂತ ನಿಂಗೆ ಒಳ್ಳೇದ್ ಮಾಡ್ಲಿ. ನೀನೊಬ್ಬ ಹಸುಕೊಂಡಿದ್ದ ಸಾಧುವಿಗೆ ಊಟ ಮಾಡಿಸಿದೀಯಾ? ಹಾಗೆ ನಿನ್ನ ಹೆಸರೇನು? ನನ್ನ ಹೆಸರು ಕಿಶನ್ ಅಂತ. ನಿನಗೋಸ್ಕರ ಊಟ ಇಟ್ಕೊಂಡಿದೀಯಲ್ಲ? ಬಾಬಾ, ನೀವು ನನ್ ಬಗ್ಗೆ ಚಿಂತೆ ಮಾಡಬೇಡಿ. ಕಿಶನ್ ಮಾತನ್ನ ಕೇಳಿಸ್ಕೊಂಡು ಅವ್ರು ತುಂಬಾ ಸಂತೋಷ ಪಡ್ತಾರೆ. ಆಮೇಲೆ ಕಿಶನ್ ತಲೆ ಮೇಲೆ ಕೈ ಇಟ್ಟು ಹೀಗಂತಾರೆ. ನೀನ್ ತುಂಬಾ ಒಳ್ಳೆ ಹುಡುಗ. ನನಗ್ ನೀನ್ ನೋಡಿ ತುಂಬಾ ಖುಷಿ ಆಯ್ತು. ಮಗು, ನಾನ್ ನಿನ್ಗೇನೋ ಕೊಡ್ಬೇಕು ಅನ್ಸುತ್ತೆ. ಇಲ್ಲ ಬಾಬಾ, ನಂಗೆ ಖುಷಿಯಾಗಿ ಇದ್ದೀನಿ, ನನಗೇನು ಬೇಡ. ನಮಸ್ಕಾರ ಮಾಡಿ ಸಾಧು ಹತ್ರ ಹೇಳ್ತಾರೆ. ಮತ್ತೆ ಅವರು ನಗ್ತಾ ಹೀಗಂತಾರೆ. ಅವರು ಮಂತ್ರ ಹೇಳ್ತಾರೆ. ನೆಕ್ಸ್ಟ್ ಮಿನಿಟೇ ಅವನ್ ಮುಂದೆ ಒಂದು ಕಡಾಯಿ ಬರುತ್ತೆ. ಇತ್ತಗೋ ಮಗನೇ, ಈ ಪಾತ್ರೆ ಇವತ್ತಿಂದ ನಿನ್ನದೇ. ಇಲ್ಲ ಬಾಬಾ, ನನಗಿಷ್ಟು ದೊಡ್ಡ ಪಾತ್ರೆ ಅವಶ್ಯಕತೆ ಇಲ್ಲ. ಮಗನೇ, ಇದು ಅಂತಿಂತ ಪಾತ್ರೆಯಲ್ಲ. ಇದ್ರಲ್ಲಿ ನೀನು ಕೇವಲ ನೀರನ್ನು ಹಾಕು, ಮತ್ತೆ ನಿನಗೆ ಏನ್ ಬೇಕೋ ಆ ಆಹಾರ ಇದ್ರಲ್ಲಿ ತಯಾರಾಗ್ಬಿಡುತ್ತೆ. ನೀನ್ ಯಾವತ್ತೂ ಯಾರಿಗೂ ಹಸುಕೊಂಡಿರೋಕೆ ಬಿಡೋದಿಲ್ಲ. ಇದು ನನಗೆ ನಿನ್ನ ಮೇಲಿರೋ ವಿಶ್ವಾಸ. ಆ ಮಾತು ಕೇಳಿದ ತಕ್ಷಣ ಸಾಧುಗೆ ತುಂಬಾನೇ ಆಶ್ಚರ್ಯ ಆಗ್ಬಿಡುತ್ತೆ. ಮತ್ತೆ ಅವನು ಸಾಧುಗಳಿಗೆ ಧನ್ಯವಾದ ಹೇಳ್ತಾನೆ. ಬಾಬಾ, ಒಂದ್ ಮಾತು ಹೇಳ? ಹೇಳು ಮಗನೇ. ನನಗಿದೇ ರೀತಿ ಇನ್ನೊಂದು ಪಾತ್ರೆ ಬೇಕು. ಆಸೆ ಪಡೋದು ಒಳ್ಳೆ ಮಾತಲ್ಲ ಮಗನೇ. ಇಲ್ಲ ಬಾಬಾ, ಈ ಪಾತ್ರೆಯಿಂದ ನಾನು ಆನಂದ್ಪುರದ ಜನಗಳಿಗೆ ಊಟ ಮಾಡಿಸ್ತೀನಿ. ಮತ್ತೆ ಇನ್ನೊಂದು ಪಾತ್ರೆಯಲ್ಲಿ ಚಂಬಲ್ಪುರಲ್ಲಿ ಮಾಡ್ತೀನಿ. ಅಲ್ಲಿ ತುಂಬಾ ಬಡ ಜನರು ಇದ್ದಾರೆ. ಆಯ್ತು ಮಗು, ಕೇವಲ ನೆನ್ಪಿಡು, ಏನೇ ಆದ್ರೇನು
ಯಾವಾಗ್ಲೂ ದುರಾಸೆ ಪಡಬೇಡ. ಸಾಧುಗಳು ಅಲ್ಲಿಂದ ಹೋಗಿದ ತಕ್ಷಣ ಅಲ್ಲಿ ಇನ್ನೊಂದು ಕಡಾಯಿ ಪ್ರತ್ಯಕ್ಷ ಆಗತ್ತೆ. ಆಮೇಲೆ ಅವನು ಆ 2 ಕಡಾಯನ್ನ ಎತ್ಕೊಂಡು ಕಿಚನ್ ಅಲ್ಲಿ ಇಡ್ತಾನೆ. ಕಿಚನ್ ಅಲ್ಲಿ ಇಟ್ಟಿದ ತಕ್ಷಣ ಅದೊಂದು ಮಾಯಾ ಕಿಚನ್ ಆಗಿ ಬದಲಾಗತ್ತೆ. ನೋಡಕ್ಕೆ ತುಂಬಾ ಸುಂದರವಾಗಿರತ್ತೆ. ಆಮೇಲೆ ಅವನು ಆ ಮಾಯಾ ಕಡಾಯಲ್ಲಿ ಫಸ್ಟ್ ನೀರ್ ಹಾಕ್ತಾನೆ. ನೀರ್ ಹಾಕಿದ ತಕ್ಷಣ ಅದರಲ್ಲಿ ಮಾಯೆ ಆಗಕ್ಕೆ ಶುರು ಆಗತ್ತೆ. ಫಸ್ಟ್ ಆ ಕಡಾಯಿ ಮಟರ್ ಪನ್ನೀರನ್ನ ತಯಾರು ಮಾಡತ್ತೆ. ಆಮೇಲೆ ಅವನು ರಾಮ್ನ ಕೂಡ ಕರೀತಾನೆ. ರಾಮ್, ನನ್ ಮಾತು ಗಮನ ಇಟ್ಟು ಕೇಳು. ನನ್ನ ಹತ್ರ ಈ 2 ಪಾತ್ರೆ ಇದೆ. ನಾನು ಇದರಲ್ಲಿ ಒಂದನ್ನ ಇಲ್ಲೇ ಇಡ್ತೀನಿ. ಮತ್ತೆ ಮತ್ತೊಂದು ಪಾತ್ರೆಯಲ್ಲಿ ನನ್ನ ಅಜ್ಜಿ ಅಡುಗೆ ಮನೆಯಲ್ಲಿ ಜಾದೂ ಮಾಡ್ತೀನಿ. ಮತ್ತೆ ಅಲ್ಲಿನ ಬಡವರಿಗೆ ಉಚಿತವಾಗಿ ಆಹಾರ ತಿನ್ನಿಸ್ತೀನಿ. ಆಯ್ತು ಗುರು. ಕಿಶನ್ ಹೇಳ್ದಂಗೆನೆ ರಾಮ್ ಕೂಡ ಯಾವಾಗ್ಲೂ ಅದೇ ಮಾಡ್ತಾ ಇದ್ದ. ಬಡವರಿಗೆ ಅವನು ಫ್ರೀಯಾಗಿ ಊಟ ಹಾಕ್ತಿದ್ದ. ಯಾಕಂದ್ರೆ ಚಂಬಲ್ಪುರಲ್ಲಿ ಆ ಕಡಾಯನ್ನು ಯೂಸ್ ಮಾಡ್ಕೊಂಡು ಅವ್ರ ಅಜ್ಜಿಯ ಕಿಚನ್ ಅನ್ನ ಕೂಡ ಮಾಯೆಯಾಗಿ ಬದಲಾಯಿಸ್ತಾನೆ. ಬಡವರಿಗೆ ಅಲ್ಲಿ ಕೂಡ ಊಟ ಹಾಕ್ತಿರ್ತಾರೆ. ಇದೇ ತರ ತುಂಬಾ ದಿನ ಕಳೆದು ಹೋಗುತ್ತೆ. 2 ಊರುಗಳಲ್ಲಿ ಯಾರು ಹಸಿವಿನಿಂದ ನಿದ್ದೆ ಮಾಡಲ್ಲ. ಆಮೇಲೆ ಒಂದಿನ ಕಿಶನ್ ಅವರ ಊರಾದ ಆನಂದ್ಪುರ್ಗೆ ಬಂದು ನೋಡ್ತಾನೆ. ಅಲ್ಲಿ ಊರೇ ನೀರಲ್ಲಿ ಮುಳುಗೋಗ್ಬಿಟ್ಟಿರುತ್ತೆ. ಏ ಭಗವಂತ, ಇದೇನಿದು? ಯಾವ ವಿಷಯಕ್ಕೆ ನನ್ನ ಗ್ರಾಮಕ್ಕೆ ಶಿಕ್ಷೆ ಕೊಡ್ತಾ ಇದೀಯಾ? ಕಿಶನ್ ಹಂಗ ಅಂದಿದ ತಕ್ಷಣ ಪಕ್ಕದಲ್ಲೇ ಆ ಸಾಧುಗಳು ಪ್ರತ್ಯಕ್ಷ ಆಗ್ತಾರೆ. ಬಾಬಾ, ನೀವು? ಆದ್ರೆ ಇವರೆಲ್ಲ ಏನ್ ಮಾಡಿದ್ರು? ನಿನ್ನ ಸ್ನೇಹಿತನ ಮನ್ಸಲ್ಲಿ ದುರಾಸೆ ಬಂದಿತ್ತು. ಅವನು ಆ ಮಾಂತ್ರಿಕ ಪಾತ್ರೆಯಲ್ಲಿ ಅಡುಗೆ ಮಾಡಿ ಮಾರಕ್ ಶುರು ಮಾಡ್ದ. ಮತ್ತೆ ಅವ್ರನವರಿಗೆ ಆ ಮಾಂತ್ರಿಕ ಪಾತ್ರೆ ಬಗ್ಗೆ ಗೊತ್ತಾಯ್ತು. ಅವ್ರು ಅದನ್ನ ಅವನ ಹತ್ರ ಕಿತ್ಕೊಳ್ಳೋಕೆ ಮತ್ತೆ ಕಳ್ತನ ಮಾಡಕ್ಕೆ ಶುರು ಮಾಡಿದ್ರು. ಕೇವಲ ಇದೇ ಗುಂಗಲ್ಲಿ ಪಾತ್ರೆಯ ನೀರು ಕೆಳಗಡೆ ಬಿತ್ತು. ಮತ್ತೆ ಈ ಊರೆಲ್ಲ ತುಂಬೋಯ್ತು. ಇವ್ರ ಮೇಲೆ ದಯ್ಯ ತೋರಿಸಿ ಮಹಾರಾಜ್, ಮತ್ತೆ ಇವ್ರನ್ನ ಕಾಪಾಡೋ ಉಪಾಯ ಕೊಡಿ. ಇವರೆಲ್ಲರೂ ಕ್ಷಮೆ ಕೇಳ್ಬೇಕಾಗುತ್ತೆ. ನಾವೆಲ್ಲ ಕ್ಷಮೆ ಕೇಳ್ತೀರಿ. ಕ್ಷಮಿಸ್ಬೇಡಿ ಸಾಧು ಮಹಾರಾಜ್ರೇ. ನಾನು ಈ ಊರನ್ನ ಮೊದಲಿನ ಹಾಗೆ ಮಾಡ್ತೀನಿ. ಮತ್ತೆ ಬಾಬಾ ಅವರು ಮಂತ್ರ ಹೇಳ್ತಾರೆ. ತಕ್ಷಣ ಅಲ್ಲಿರುವ ಎಲ್ಲ ನೀರು ಮಾಯ ಆಗ್ಬಿಡುತ್ತೆ. ಆಮೇಲೆ ಆಗಿಂದ ಊರ್ ಜನ ಎಲ್ಲರೂ ಅತಿ ಆಸೆ ಪಡಬಾರದು ಅಂತ ಅರ್ಥ ಮಾಡ್ಕೋತಾರೆ. ಆವಾಗಿಂದ ಎಲ್ಲ ಸರಿ ಹೋಗ್ಬಿಡುತ್ತೆ. ಅಂಜಲಿ ಬಹಳ ದುಃಖವಾಗಿರ್ತಾಳೆ. ಯಾಕೆ ಅಂದ್ರೆ ಅವಳಿಗೆ ನೋಡಕ್ಕಾಗೋದಿಲ್ಲ. ಅವಳು ಕುರುಡಿ. ಅಂಜಲಿ ಹುಟ್ದಾಗಿಂದ ಹೀಗಿರ್ಲಿಲ್ಲ. ಅವಳು ಮೊದ್ಲು ನೋಡ್ತಾ ಇದ್ಲು. ಅವಳಿಗೆ ಒಂದು ಆಕ್ಸಿಡೆಂಟ್ ಆಗಿತ್ತು. ಒಂದಿನ ಸ್ಕೂಲ್ಗೆ ಹೋಗೋವಾಗ ರಸ್ತೆಯಲ್ಲಿ ಒಂದು ಗಾಡಿ ಅವಳಿಗೆ ಡಿಕ್ಕಿ ಹೊಡೆಯುತ್ತೆ. ಅಂಜಲಿಗೆ ತಲೆಯ ಹಿಂಬದಿಯಲ್ಲಿ ಏಟಾಗತ್ತೆ. ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಮತ್ತೆ ಡಾಕ್ಟರ್ ಹೇಳೇ ಬಿಟ್ರು, ಇಲ್ಲಿ ನೋಡಿ, ಜೀವಕ್ಕೆ ಅಪಾಯ ಇಲ್ಲ, ಆದ್ರೆ ಅವಳಿಂದ ನೋಡಕ್ಕಾಗಲ್ಲ. ಅವಳ 2 ಕಣ್ಣುಗಳು ಗಾಯ ಆಗ್ಬಿಟ್ಟಿದ್ದಾವೆ. ಅದಾದ್ಮೇಲೆ ಅಂಜಲಿ ಕುರುಡಿಯಾದ್ಲು. ಅವರ ತಂದೆ ತಾಯಿ ಬಹಳ ಪ್ರಯತ್ನ ಪಟ್ರು. ಬಹಳಷ್ಟು ಡಾಕ್ಟರ್ಗಳಿಗೂ ತೋರ್ಸಿದ್ರು. ಆದ್ರೆ ಏನೂ ಪ್ರಯೋಜನ ಆಗ್ಲಿಲ್ಲ. ಈಗ ಅವಳಿಗೆ 25 ವರ್ಷ. ಅವಳ ಕೆಲ್ಸ ಕೂಡ ಅವಳಿಗೆ ಮಾಡ್ಕೊಳಕ್ಕಾಗಲ್ಲ. ಅವರ ತಾಯಿ ವಿಮ್ಲಾ ಯಾವಾಗ್ಲೂ ಅವಳ ಜೊತೆ ಇರ್ತಾರೆ. ಅವಳ ತಂದೆ ಮನೋಹರ್ ಒಂದು ಅಂಗಡಿ ಇಟ್ಟಿರ್ತಾರೆ. ಮತ್ತೆ ಅಂಗಡಿಯಿಂದಾನೇ ಅವರ ಮನೆಗೆ ಆದಾಯ. ತಂದೆ ತಾಯಿಗೆ ಒಂದೇ ಯೋಚನೆ, ಇಲ್ ಕೇಳ್ರಿ, ನಮ್ ಮಗಳಿಗೆ 25 ವರ್ಷ ಆಯ್ತು. ಈಗ ಅವಳಿಗೆ ಮದ್ವೆ ಮಾಡ್ಲೇಬೇಕು. ಹಾ ವಿಮ್ಲಾ, ಹೌದು. ಆದ್ರೆ ಕುರುಡ ಹುಡುಗಿಯನ್ನ ಯಾರು ಮದುವೆ ಮಾಡ್ಕೋತಾರೆ? ಈಗ ನಾವು ಬಹಳ ವರದಕ್ಷಿಣೆ ಕೊಡ್ಬೇಕಾಗತ್ತೆ. ನಮ್ಮತ್ರ ಅಂಗಡಿ ಇದೆಯಲ್ಲ, ಅದನ್ನ ಅಡಾಡ್ಬೇಕಷ್ಟೆ. ಈ ರೀತಿ ವಿಮ್ಲಾ ಮತ್ತೆ ಮನೋಹರ್ ಎಲ್ಲ ಮಾತಾಡ್ತಾ ಇರೋವಾಗ ಇದನ್ನೆಲ್ಲ ಅಂಜಲಿ ಕೇಳಿಸ್ಕೊಳ್ತಾಳೆ. ಅವಳು ಒಂದು ಕೋಲಲ್ಲಿ ಎಲ್ಲವನ್ನ ಅಳತೆ ಮಾಡ್ಕೊಳ್ತಾ ತಂದೆ ತಾಯಿ ಹತ್ರ ಬರ್ತಾಳೆ. ಅಮ್ಮ, ಅಂಗಡಿನ ಗಿರ್ವಿ ಇಡೋದು ಬೇಕಾಗಿಲ್ಲ. ನನ್ಗೋಸ್ಕರ ನೀವ್ಯಾಕ್ ಗಿರ್ವಿ ಇಡ್ತೀರಾ? ಮಗ್ಲೇ, ನಾವು ನಿನ್ನ ಅಪ್ಪ ಅಮ್ಮ. ನಾವ್ ಏನೇ ಮಾಡಿದ್ರು ಅದು ನಿನ್ನ ಒಳ್ಳೇದಕ್ಕೆ. ನಿಂಗೆ ಹೇಗಾದ್ರೂ ಮದುವೆ ಮಾಡಿಸ್ತೀವಿ. ಮಾರನೇ ದಿನ ಮನೋಹರ್ ಅಂಗಡಿನ ಗಿರ್ವಿ ಇಟ್ಟು ಬಹಳಷ್ಟು ಹಣ ತರ್ತಾರೆ. ಮತ್ತೆ ಮದುವೆಗೆ 10 ಲಕ್ಷ ವರದಕ್ಷಿಣೆ ಕೊಡ್ತೀನಿ ಅಂತ ಹೇಳ್ಬಿಡ್ತಾರೆ. ಈ ವಿಷಯ ಎಲ್ಲ ಕಡೆ ಹರಡ್ಬಿಡತ್ತೆ. ಆಮೇಲೆ ಅವಳಿಗೆ ಒಂದು ಸಂಬಂಧ ಬರುತ್ತೆ. ಹುಡುಗನ ಹೆಸರು ಸುಬೋಧ್, ಮತ್ತೆ ತಾಯಿ ಹೆಸರು ಜಾನಕಿ, ಮತ್ತೆ ತಂಗಿಯ ಹೆಸರು ಪಾಯಲ್. 3 ಜನ ಅಂಜಲಿನ ನೋಡಕ್ಕೆ ಬರ್ತಾರೆ. ಅಂಜಲಿ ಕುರುಡಿಯಾಗಿದ್ರೂ ಬಹಳ ಚೆನ್ನಾಗಿ ರೆಡಿಯಾಗಿ ಅವ್ರಿಗೆ ಸ್ವೀಟ್ ತಗೊಂಡ್ ಬರ್ತಾಳೆ. ಅವ್ರ ಮದ್ವೆ ಫಿಕ್ಸ್ ಆಗತ್ತೆ. ಮನೋಹರ್ ಜಾನಕಿಗೆ 10 ಲಕ್ಷ ರೂಪಾಯಿ ಕೊಡ್ತಾರೆ. ಮತ್ತೆ ಕೆಲವೇ ದಿನಗಳಲ್ಲಿ ಅಂಜಲಿ ಮತ್ತೆ ಸುಬೋಧ್ನ ಮದ್ವೆ ಆಗ್ಬಿಡತ್ತೆ. ಅಂಜಲಿ ತವ್ರ ಮನೆಗ್ ಹೋಗ್ತಾಳೆ. ಮೊದ್ಲು 2-3 ದಿನ ಬಹಳ ಚೆನ್ನಾಗೇ ನಡೆಯತ್ತೆ. ಅದಾದ್ಮೇಲೆ ಮಾರನೇ ದಿನ ಜಾನಕಿ ಅಂಜಲಿಗ್ ಹೇಳ್ತಾಳೆ, ಅಂಜಲಿ, ಹೋಗಿ ನನ್ ರೂಮ್ನ ಕ್ಲೀನ್ ಮಾಡು. ಅಮ್ಮ, ನಾನು ಕುರುಡಿ, ನನ್ಗೆ ಏನೂ ಕಾಣೋದಿಲ್ಲ. ಹಾಗಂತ ನಿನ್ನ ತಲೆ ಮೇಲ್ ಕೂರ್ಸ್ಕೊಳ್ಳಾ? ಆಗ ಅಂಜಲಿ ನಾದ್ನಿ ಪಾಯಲ್ ಅಲ್ಲಿಗೆ ಬರ್ತಾಳೆ.
ಅತ್ಗೆ ಮರಿಬೇಡಿ, ಇದು ನಿಮ್ ಅತ್ತೆ ಮನೆ ಅಂತ, ನಿಮ್ ತವ್ರ ಮನೆ ಅಂತ ಆರಾಮಾಗಿ ಇದ್ಕೊಳಕ್ ಹೋಗ್ಬೇಡಿ. ಇಲ್ಲಿರ್ಬೇಕು ಅಂದ್ರೆ ಮನೆ ಕೆಲ್ಸ ಏನಾದ್ರೂ ಮಾಡ್ಲೇಬೇಕು. ಇಲ್ಲ ಪಾಯಲ್, ನಾನೇನು ಆರಾಮಾಗಿಲ್ಲ, ಅದು ನನ್ಗೆ ಏನೂ ಕಾಣೋದಿಲ್ವಲ್ಲ, ಇಲ್ಲಾಂದ್ರೆ ಕೆಲ್ಸ ಮಾಡಕ್ಕೆ ನಂಗೇನು ಪ್ರಾಬ್ಲಮ್ ಇಲ್ಲ. ಆಗ ಜಾನಕಿ ಕಿರ್ಚ್ತಾಳೆ, ಬಾಯ್ ಮುಚ್ಚೆ ಸೋಮಾರಿ, ಯಾವಾಗ್ಲೂ ಕುರ್ಡಿ ಅಂತ ಕೆಲ್ಸ ತಪ್ಪಿಸ್ಕೋತಾಳೆ. ಏನ್ ಹೇಳ್ತಾ ಇದ್ದೀನಿ ಅದನ್ನ ಸುಮ್ನೆ ಕೇಳಿಸ್ಕೊ, ಇಲ್ಲ ಅಂದ್ರೆ ಒಡ್ದು ಇಲ್ಲಿಂದ ಓಡ್ಸ್ಬಿಡ್ತೀನಿ. ಇದನ್ನ ಕೇಳಿ ಅಂಜಲಿಗೆ ಬೇಜಾರಾಗತ್ತೆ, ಮತ್ತೆ ಅವಳು ಭಯ ಕೂಡ ಪಟ್ಕೋತಾಳೆ. ಭಯ ಪಟ್ಕೊಂಡು ಅವಳು ಜಾನ್ಕಿ ರೂಮ್ಗೆ ಹೋಗ್ತಾಳೆ, ಮತ್ತೆ ಅಲ್ಲಿ ಪೊರ್ಕೆಯಿಂದ ಕಸ ಗುಡಿಸ್ತಾ ಇರ್ತಾಳೆ. ಆದ್ರೆ ಅವಳಿಗೆ ಏನೂ ಕಾಣ್ತಾ ಇರೋದಿಲ್ಲ. ಹೀಗೆ ಗುಡಿಸ್ತಾ ಅಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದಂತ ವ್ಯಾಸು ಕೆಳಗ್ ಬಿದ್ದು ಹೊಡೆದೋಗುತ್ತೆ. ಇದನ್ನ ಕೇಳಿ ಜಾನಕಿ ಮತ್ತೆ ಪಾಯಲ್ ಅಲ್ಲಿಗೆ ಬರ್ತಾರೆ. ಅರೇ ಏನ್ ಮಾಡ್ದೆ, ಎಲ್ಲ ಒಡ್ದಾಕ್ಬಿಟ್ಟಿಯಲ್ಲ, ಎಲ್ಲ ಹಾಳಾಗೋಯ್ತು. ಅಂಜಲಿ ಅತ್ಕೊಂಡು ಕ್ಷಮೆ ಕೇಳ್ತಾಳೆ. ನನ್ನನ್ನ ಕ್ಷಮಿಸ್ಬಿಡಿ ಅತ್ತೆ, ತಪ್ಪಾಗೋಯ್ತು, ನನ್ಗೆ ಗೊತ್ತೇ ಆಗ್ಲಿಲ್ಲ ಅಲ್ಲೇನೋ ಇದೆ ಅಂತ, ನಾನು ಕುರುಡಿ. ಮತ್ತೆ ಅದೇ ಅಮ್ಮ ಅತ್ಗೆ ಹೀಗೆ ಸರಿಯ ಹೋಗಲ್ಲ. ಇದನ್ನ ಕೇಳಿ ಪಾಯಲ್ 2 ಕೋಲನ್ನ ತರ್ತಾಳೆ, ಮತ್ತೆ ಇಬ್ರು ಸೇರ್ಕೊಂಡು ಅಂಜಲಿಗೆ ಚೆನ್ನಾಗಿ ಹೊಡಿತಾರೆ. ಅದೇ ರಾತ್ರಿ ಸುಬೋಧ್ ಮನೆಗೆ ಬಂದಾಗ ಅಂಜಲಿ ಅವನಿಗೆ ಎಲ್ಲ ಹೇಳ್ತಾಳೆ. ಇದನ್ನ ಕೇಳಿ ಸುಬೋಧ್ ಅವ್ರಮ್ಮ ಮತ್ತೆ ತಂಗಿಗೆ ಸಪೋರ್ಟ್ ಮಾಡ್ತಾನೆ. ಅಂಜಲಿಗೆ ಅರ್ಥ ಆಗತ್ತೆ ಇವರೆಲ್ಲ ಹೀಗೇನೆ ಅಂತ. ಅವತ್ತಿಂದ ಅಂಜಲಿ ಮೇಲೆ ದಿನ ಅತ್ಯಾಚಾರ ನಡೀತಾನೆ ಇರುತ್ತೆ. ಒಂದಿನ ಸುಬೋಧ್ ಜಾನ್ಕಿಗೆ ಹೇಳ್ತಾನೆ, ಅಮ್ಮ, ವರದಕ್ಷಿಣೆಗೆ ಮದುವೆ ಮಾಡ್ಸಿದ್ರೆ ನಾ ಮಾಡ್ಕೊಂಡೆ. ನಂಗೆ ನಂದಿನಿ ಅಂದ್ರೆ ತುಂಬಾ ಇಷ್ಟ, ಅವಳನ್ನ ನಾ ಮದುವೆ ಮಾಡ್ಕೋತೀನಿ. ನನಗ್ ಗೊತ್ತಿದೆ ಮಗ್ನೆ, ಆದ್ರೆ ಅದಕ್ಕೂ ಮುಂಚೆ ಈ ಅಂಜಲಿ ಕತೆ ಮುಗಿಸ್ಬೇಕು. ಅಮ್ಮ, ನನ್ನ ಹತ್ರ ಒಂದ್ ಐಡಿಯಾ ಇದೆ. ಪಾಯಲ್ ಎಲ್ರಿಗೂ ಐಡಿಯಾ ಹೇಳ್ತಾಳೆ. ಎಲ್ರೂ ಅದಕ್ಕೆ ತಯಾರಾಗ್ತಾರೆ. ಮಾರನೇ ದಿನ ಸುಬೋಧ್ ಅಂಜಲಿನ ಒಳ್ಳೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಅವಳನ್ನ ದೂರ ಎಲ್ಲೋ ಕರ್ಕೊಂಡು ಹೋಗ್ತಾನೆ. ಅವನು ಅಂಜಲಿನ ಕರ್ಕೊಂಡು ಒಂದು ಕಾಡ್ಗೆ ಹೊರಟೋಗ್ತಾನೆ. ದಟ್ಟವಾದ ಕಾಡು, ಅಲ್ಲಿ ಯಾರೂ ಇರೋದಿಲ್ಲ. ಅಂಜಲಿಗೆ ಒಂಥರ ಆಗತ್ತೆ. ಅವಳು ಹೇಳ್ತಾಳೆ, ಇದು ನೀವು ನನ್ನನ್ನ ಎಲ್ ಕರ್ಕೊಂಬಂದಿದ್ದೀರಾ? ಸುತ್ತಮುತ್ತ ಯಾರೂ ಇಲ್ವಾ ಹೇಳಿ? ಇದರಪ್ಪ, ನೀನು ಚಿಂತೆ ಮಾಡ್ಬೇಡ, ನಿನ್ ಕಣ್ಣು ಇವತ್ತೇ ಸರಿ ಹೋಗುತ್ತೆ, ನೀನು ಮತ್ತೆ ನೋಡ್ತೀಯ. ನೀನು ಇಲ್ಲೇ ಇರು, ನಾ ಹೋಗ್ಬರ್ತೀನಿ. ಇಷ್ಟನ್ನ ಹೇಳಿ ಸುಬೋಧ್ ಅಲ್ಲಿಂದ ಹೊರಟ್ಬಿಡ್ತಾನೆ. ಅಂಜಲಿ ಒಬ್ಳೆ ಕಾಡಲ್ಲಿ ನಿಂತ್ಕೊಂಡಿರ್ತಾಳೆ. ಸಂಜೆ ಆದ್ರೂ ಸುಬೋಧ್ ಅಲ್ಲಿಗೆ ಬರೋದಿಲ್ಲ. ಸಂಜೆ ಆದ್ರೂ ಅವನು ಬರ್ಲಿಲ್ಲ ಅಂತ ಅವಳಿಗೆ ಗೊತ್ತಾದಾಗ ಬಹಳ ಅತ್ಕೊಂಡು ಅಲ್ಲೇ ನಿಂತಿರ್ತಾಳೆ. ಹೇ ದೇವ್ರೆ, ಇದೇನಿದು? ನನಗ್ ಯಾಕೆ ಈ ರೀತಿ ಆಗ್ತಾ ಇದೆ? ನಾನೇನ್ ಮಾಡಿದೀನಿ? ನಾನೇನ್ ತಪ್ಪು ಮಾಡ್ದೆ? ನನ್ನನ್ ಯಾಕೆ ಇಲ್ಲಿ ಕರ್ಕೊಂಬಂದ್ ಬಿಟ್ಬಿಟ್ರು? ನಾನ್ ಕುರುಡಿ ಆಗಿರೋದೇ ತಪ್ಪ. ಅಷ್ಟ್ರಲ್ಲಿ ಒಬ್ಬ ಮುದುಕಿ ಬಂದು ಅಂಜಲಿ ಹತ್ರ ಹೇಳ್ತಾಳೆ, ಮಗಳೇ, ನಿನ್ನತ್ರ ಏನಾದ್ರೂ ತಿನ್ನಕ್ಕಿದ್ಯಾ? ನಾನು 2 ದಿನದಿಂದ ಏನೂ ತಿಂದಿಲ್ಲ. ಅಂಜಲಿ ಹತ್ರ 2 ಬಿಸ್ಕೆಟ್ ಇತ್ತು. ವಯಸ್ಸಾಗಿರೋ ಮುದುಕಿ ಕಥೆನ ಕೇಳಿ ಅಂಜಲಿಗೆ ಬೇಜಾರಾಗತ್ತೆ. ಅವಳು 2 ಬಿಸ್ಕೆಟ್ನ ಅವ್ರಿಗೆ ಕೊಟ್ಬಿಡ್ತಾಳೆ. ಇದ್ದಕ್ಕಿದ್ದ ಹಾಗೆ ಒಂದು ಚಮತ್ಕಾರ ನಡೆಯುತ್ತೆ. ಆ ಮುದುಕಿ ಕಾಡಿನ ದೇವತೆಯಾಗಿ ಪರಿವರ್ತನೆ ಆಗ್ತಾರೆ. ಅಂಜಲಿ, ನಾನು ಈ ಕಾಡಿನ ದೇವತೆ. ನಾನು ಮುದುಕಿಯ ವೇಷದಲ್ಲಿ ನಿನ್ನ ಪರೀಕ್ಷೆ ತಗೊಳ್ತಿದ್ದೆ. ನೀನು ಎಲ್ಲವನ್ನ ಕಳ್ಕೊಂಡಿದ್ಯಾ. ನಿನ್ನತ್ರ ಬರೀ 2 ಬಿಸ್ಕೆಟ್ ಇತ್ತು. ನೀನ್ ಅದನ್ನು ಕೂಡ ನನಗ್ ಕೊಟ್ಬಿಟ್ಟೆ. ನಾನು ಪ್ರಸನ್ನಳಾದೆ. ಹೇಳು, ನಿನ್ಗೇನ್ ಬೇಕು? ದೇವತೆ, ನಾನು ಕುರುಡಿ. ದಯಮಾಡಿ ನನ್ ಕಣ್ಣುಗಳಿಗೆ ಬೆಳಕು ಕೊಡು ತಾಯಿ. ಕಾಡಿನ ದೇವತೆ ಮಾಯೆಯಿಂದ ಅವಳಿಗೆ ಒಂದು ಮಾಯೆ ಕನ್ನಡಕ ಕೊಡ್ತಾರೆ. ಅಂಜಲಿ, ಇದು ಮಾಯೆ ಕನ್ನಡಕ. ನೀನಿದನ್ನ ಹಾಕೊಳ್ತಾ ಇದ್ದ ಹಾಗೆ ನಿನಗೆ ಮತ್ತೆ ಎಲ್ಲ ಕಾಣುತ್ತೆ. ಅಂಜಲಿ ಆ ಮಾಯೆ ಕನ್ನಡಕ ಹಾಕೊಂಡ್ಬಿಡ್ತಾಳೆ. ಮತ್ತೆ ಅವಳಿಗೆ ಎಲ್ಲ ಕಾಣಕ್ಕೆ ಶುರುವಾಗುತ್ತೆ. ಮರ, ಗಿಡ, ಆಕಾಶ, ಭೂಮಿ, ಬೆಟ್ಟ ಎಲ್ಲ. ಅಂಜಲಿ ಬಹಳ ಖುಷಿ ಪಡ್ತಾಳೆ. ಕಾಡಿನ ದೇವತೆ, ನನಗೆ ಎಲ್ಲ ಕಾಣ್ತಿದೆ. ನಿಮ್ಗೆ ತುಂಬಾ ಧನ್ಯವಾದ. ಇಷ್ಟು ಸಂತೋಷ ನನಗೆ ಜೀವನದಲ್ಲಿ ಯಾವತ್ತೂ ಆಗಿರ್ಲಿಲ್ಲ. ಅಂಜಲಿ ಕಾಡಿನ ದೇವತೆಗೆ ಧನ್ಯವಾದ ಹೇಳ್ತಾ ಅಲ್ಲಿಂದ ಹೊರಟೋಗ್ತಾಳೆ. ಮತ್ತೆ ಎಲ್ಲ ಕಡೆ ಓಡಾಡ್ಕೊಂಡು ಮಾರನೇ ದಿನ ಅತ್ತೆ ಮನೆಗೆ ಹೋಗ್ತಾಳೆ. ಮತ್ತೆ ಅಲ್ಲಿ ಹೋಗಿ ನೋಡ್ದಾಗ ಸುಬೋಧ್ ನಂದಿನಿ ಅನ್ನೋ ಹುಡ್ಗಿನ ಮದ್ವೆ ಆಗಿರೋದನ್ನ ನೋಡ್ತಾಳೆ. ಅಂಜಲಿನ ನೋಡಿ ಅವರೆಲ್ರೂ ಶಾಕ್ ಆಗ್ಬಿಡ್ತಾರೆ. ಅರೇ, ನೀನೆಲ್ಲಿಂದ ಬಂದೆ? ನಿನ್ಗೆ ಏನೂ ಕಾಣೋದಿಲ್ಲ ತಾನೆ? ನೀನು ಕುರುಡಿತಾನೆ? ಇಷ್ಟೊತ್ತಿಗೆ ಯಾವ್ದಾದ್ರು ಕಾಡ್ ಪ್ರಾಣಿ ನಿನ್ನ ತಿಂದು ಹಾಕಿರತ್ತಲ್ಲ, ಆ ಕಾಡಿಂದ ಹೇಗ್ ಬಂದೆ? ಇದನ್ನ ಕೇಳಿ ಅಂಜಲಿ ನಗ್ನಗ್ತಾ ಹೇಳ್ತಾಳೆ, ನನಗ್ ಗೊತ್ತು, ನೀವೆಲ್ರೂ ನನ್ನನ್ನ ಸಾಯಿಸ್ಬೇಕು ಅಂತಿದ್ರಿ. ನೀವು ಬರೀ ವರದಕ್ಷಿಣೆಗೋಸ್ಕರನೇ ನನ್ನ ಮದ್ವೆ ಆಗಿದ್ದಿದ್ದು. ಆದ್ರೆ ನನ್ಗೀಗ ಎಲ್ಲ ಕಾಣುತ್ತೆ. ಈಗ ನಾನ್ ನಿಮ್ಗೆಲ್ಲ ಮಾಡ್ತೀನಿರಿ. ಇದನ್ನ ಕೇಳಿ ಎಲ್ರೂ ನಗಕ್ ಶುರು ಮಾಡ್ತಾರೆ. ಮತ್ತೆ ಪಾಯಲ್ ಹೇಳ್ತಾಳೆ, ನಿನಗೇನ್ ಅನ್ಸುತ್ತೆ? ನೀನೊಬ್ಳು 4 ಜನನ ಸೋಲ್ಸ್ಬೋದಂತನಾ? ಆಗ ಸುಬೋಧ್ನ ಹೊಸ ಹೆಂಡತಿ ಹೇಳ್ತಾಳೆ, ನನಗ್ ಗೊತ್ತಾಯ್ತು ಇವಳಿಗೆ ಹೇಗ್ ಕಾಣುತ್ತೆ ಅಂತ. ಇವಳಿಗೆ ಎಲ್ಲಿಂದನೋ ಈ ಕನ್ನಡಕ ಸಿಕ್ಬಿಟ್ಟಿದೆ, ಅದ್ರಿಂದನೇ ಇವಳು ನೋಡ್ತಿರೋದು. ಹಾ, ನೀನ್ ಹೇಳಿ ಸರಿನೇ. ಮೊದ್ಲು ಈ ಕನ್ನಡಕ ಇರ್ಲಿಲ್ಲ.
ಮಗ್ನೇ ಇವಳ್ ಕನ್ನಡಕ ತೆಗಿ, ಅದಾದ್ಮೇಲೆ ನಾವೆಲ್ಲ ಸೇರ್ಕೊಂಡು ಇವಳನ್ನ ಕೊಂದ ಹಾಕ್ಬಿಡೋಣ, ಆಮೇಲೆ ಅವ್ರ ತಂದೆ ತಾಯಿಗೆ ಹೇಳೋಣ ಅಂಜಲಿ ಯಾರ್ ಜೊತೆನೋ ಓಡೋದ್ಲು ಅಂತ. ಸುಬೋಧ್ ಅಂಜಲಿ ಕಡೆ ಬರ್ತಾನೆ. ಅಂಜಲಿ ಖುಷಿಯಲ್ಲಿ ತಿಳ್ಕೊಳ್ಳೋದೇ ಇಲ್ಲ ಅವರು ಇಲ್ಲೂ ಕೂಡ ಅವಳನ್ನ ಕೊಲ್ಬಹುದು ಅಂತ. ಅಂಜಲಿ ಭಯ ಪಟ್ಬಿಡ್ತಾಳೆ. 4 ಜನ ಅಂಜಲಿನ ಕೊಲ್ಲಕ್ಕೆ ತಯಾರಿರ್ತಾರೆ. ಆಗ ಒಂದು ಚಮತ್ಕಾರ ನಡೆಯುತ್ತೆ. ಅಂಜಲಿ ಕನ್ನಡಕದಿಂದ ಒಂದು ಬೆಳಕು ಅವ್ರ ಮೇಲೆ ಬೀಳತ್ತೆ. ಮತ್ತೆ ಆ ಬೆಳಕಿಂದ 4 ಜನ ಸುಟ್ಟು ಬೂದಿ ಆಗ್ಬಿಡ್ತಾರೆ. ಇದೇ ರೀತಿ ನೋವಲ್ಲಿ ಒದ್ದಾಡ್ಕೊಂಡು 4 ಜನ ಸುಟ್ಟು ಬೂದಿ ಆಗ್ಬಿಡ್ತಾರೆ. ಅಂಜಲಿಗೆ ನ್ಯಾಯ ಸಿಗುತ್ತೆ. ಅವಳು ಯೋಚಿಸಿರ್ಲಿಲ್ಲ ಅವಳ ಜಾದೂ ಕನ್ನಡಕ ಈ ರೀತಿ ಮಾಡುತ್ತೆ ಅಂತ. ಅವಳು ಮನ್ಸಲ್ಲೇ ಕಾಡಿನ ದೇವತೆಗೆ ಧನ್ಯವಾದ ಹೇಳ್ತಾ ಅದಾದ್ಮೇಲೆ ಅವಳ ತವ್ರ ಮನೆಗೆ ಹೋಗ್ತಾಳೆ. ಮತ್ತೆ ಅವರ ತಂದೆ ತಾಯಿಗೆ ಎಲ್ಲ ಹೇಳ್ತಾಳೆ. ಅವರು ಅಂಜಲಿಗೆ ಸಪೋರ್ಟ್ ಮಾಡ್ತಾರೆ. ಮತ್ತೆ ಅಂಜಲಿ ಅವಳ ಮಾಯೆ ಕನ್ನಡಕದ ಸಹಾಯದಿಂದ ಖುಷಿಯಾಗಿರ್ತಾಳೆ. Best buddies. Hello friends. Thanks for watching this video. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर और हाँ, शेयर करना भी ना भूलें। और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट बडीज।